Hello students, welcome back to the channel. So in today's video, we'll learn about BPT theorem, or it is often called as Thales theorem. ಅಂದ್ರೆ ನೋಡಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಸ್ಟೇಟ್ ಆ್ಯಂಡ್ ಪ್ರೂವ್ ಥೇಲ್ಸ್ ಥಿಯರಮ್ ಅಥವಾ BPT ಥಿಯರಮ್ ಅಂತ ಕೊಡ್ತಾರೆ. ಪ್ರೀವಿಯಸ್ಲಿ ಇದು ಅದೇ 2019-20 ಬ್ಯಾಚ್ ಯಾರಿದ್ರು ಅವ್ರಿಗೆ ಇದು 4 ಮಾರ್ಕ್ಸ್ ಕೇಳ್ತಾ ಇದ್ರು ಥಿಯರಮ್ಸ್ ಎಲ್ಲ. ನಿಮಗೆ ಇವಾಗ ಏನು ಮಾಡಿದ್ದಾರೆ, ಸಿಲೆಬಸ್ ಎಲ್ಲ ರಿಡ್ಯೂಸ್ ಮಾಡಿದಾರಲ್ಲ, ಅದಕ್ಕೆ ಇದನ್ನ 5 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೆ ನೀವೇನು ಮಾಡಬೇಕು, ಎಕ್ಸಾಕ್ಟ್ಲಿ ಈಸಿ ಆ್ಯಂಡ್ ಎಫಿಷಿಯೆಂಟ್ ವೇಲ್ ಪ್ರಿಪೇರ್ ಆಗಬೇಕು. ಓಕೆ, ಈಸಿ ಅಂತ ಹೆಂಗೆಂಗೋ ಬರೆದ್ಬಿಡೋದಲ್ಲ, ಒಂದು ಮೆಥಡ್ ಇದೆ, ತಿಳ್ಕೊಳ್ಳಿ. ಅದು ತುಂಬಾ ಈಸಿ ಮತ್ತು ಎಫಿಷಿಯೆಂಟ್ ವೇ ಇದೆ, ತಿಳ್ಕೊಳ್ಳೋಣ ಯಾವ ರೀತಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು. ಸೊ ನೋಡಿ, ಸ್ಟೇಟ್ಮೆಂಟ್ ಫಸ್ಟ್ ಅರ್ಥ ಮಾಡ್ಕೋಣ. ಸ್ಟೇಟ್ಮೆಂಟ್ ಅಷ್ಟೇ ಅವ್ರೇನು ಕೊಡಲ್ಲ, ನೀವು ಬರೀಬೇಕು. ಸೊ ಸ್ಟೇಟ್ಮೆಂಟ್ ಈಸ್, ಚೆಕ್ ಮಾಡ್ಕೊಳ್ಳಿ, ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಓಕೆ, ಅಂದ್ರೆ ಏನು ಹೇಳ್ತಾ ಇದ್ದಾರೆ, ಒಂದು ಟ್ರಯಾಂಗಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೊ ಒಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಂಡಿದೀವಿ. ಒಂದು ಟ್ರಯಾಂಗಲ್ ಇದೆ, ಏನ್ ನೇಮ್ ಅದು, ABC. ನಾವೇನಾದ್ರೂ ನೇಮ್ ಕೊಡ್ಬೋದು, ABC ನೇಮ್ ಕೊಡೋಣ. ಏನಿದೆ ಅಂತ, ಒಂದು ಟ್ರಯಾಂಗಲ್ ಇದೆ ಅಂತ, ಅದಕ್ಕೇನು, ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್, ಒಂದು ಲೈನ್ ಪ್ಯಾರಲಲ್ ಆಗಿ ಡ್ರಾ ಮಾಡಿ, ಯಾವ್ದಕ್ಕೆ, ಇನ್ನೊಂದು ಸೈಡ್ಗೆ. ಈ ಸೈಡ್ಗೆ ಪ್ಯಾರಲಲ್ ಲೈನ್ ಹೆಂಗ್ ಡ್ರಾ ಮಾಡ್ಬೋದು? ಪ್ಯಾರಲಲ್ ಅಂದ್ರೆ ಏನಪ್ಪಾ, ಪ್ಯಾರಲಲ್ ಅಂದ್ರೆ ಏನಿದೆ, ಈ ನಮ್ಮ ರೈಲ್ವೆ ಟ್ರ್ಯಾಕ್ ತರ ಈ ರೀತಿ ಇದ್ರೆ ಇದಕ್ಕೆ ಇನ್ನೊಂದು ಪ್ಯಾರಲಲ್ ಹಿಂಗಿರುತ್ತೆ, ಹೆಂಗಿದ್ರೆ ಹಿಂಗಿರಲ್ಲ. ಓಕೆ, ಈ ರೀತಿ ಪ್ಯಾರಲಲ್ ಅಂದ್ರೆ ಇದಿದ್ರೆ ಇದಕ್ಕೆ ಪ್ಯಾರಲಲ್ ಯಾವ್ದಾಗುತ್ತೆ, ಇಲ್ಲೊಂದು ಲೈನ್ ನಾನು ಡ್ರಾ ಮಾಡ್ಕೋತೀನಿ. ಸ್ಟೇಟ್ಮೆಂಟ್ ಪ್ರಕಾರ ನೋಡಿದ್ರೆ ಏನ್ ಹೇಳ್ತಾ ಇದಾರೆ, ಎ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದಿ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದಿ ಅದರ್ ಟೂ ಸೈಡ್ಸ್. ಈ ಲೈನು ಈ ಎರಡು ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇದೆ, ಅಂದ್ರೆ ಕಟ್ ಮಾಡ್ತಾ ಇದೆಯಾ ನೋಡಿ. ಈ ಲೈನ್ ಇಲ್ಲೂ ಟಚ್ ಆಗ್ತಾ ಇದೆ, ಮತ್ತೆ ಇಲ್ಲೂ ಟಚ್ ಆಗ್ತಾ ಇದೆ, ಎರಡು ಸೈಡಲ್ಲೂ ಟಚ್ ಆಗ್ತಾ ಇದೆ. ಅದನ್ನ ಏನಂತ ನೇಮ್ಕೊಳ್ಳೋಣ, ಡಿ ಅಂಡ್ ಇ ಅಂತ ನೇಮ್ಕೊಳ್ಳೋಣ, DE. ಸಿಂಪಲ್, ಅರ್ಥ ಆಯ್ತಲ್ಲ? ಸ್ಟೇಟ್ಮೆಂಟ್ ಪ್ರಕಾರ ಫಿಗರ್ ಬರೀತಾ ಇದೀವಿ. ದೆನ್ ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಈ ರೀತಿ ನಾವೇನಾದ್ರೂ ಟ್ರಯಾಂಗಲ್ ಅಥವಾ ಫಿಗರ್ ಏನಾದ್ರೂ ನಾವೆಲ್ಲ ಬರೆದ್ರೆ, ಎಲ್ಲಾದ್ರೂ ನೇಚರ್ ಅಲ್ಲಿ ಈ ರೀತಿ ಕಂಡು ಬಂದ್ರೆ, ಅವಾಗ ಏನಾಗುತ್ತೆ ಅಂದ್ರೆ ರೇಷಿಯೋಸ್ ಸೇಮ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಎರಡು ಸೈಡ್ದು ರೇಷಿಯೋ AD/DB ಈಸ್ ಈಕ್ವಲ್ ಟು AE/EC, ಇದ್ರದ್ದು ರೇಷಿಯೋ ಸೇಮ್ ಆಗುತ್ತೆ. ಅದೇನಾಗುತ್ತೆ, ನಮ್ಮ ಟು ಪ್ರೂವ್ ಅಂದ್ರೆ ನಾವೇನ್ ಪ್ರೂವ್ ಮಾಡಬೇಕು, ಟು ಪ್ರೂವ್ AD/DB is equal to AE/EC. Okay, this by this should be equal to this by this. ಓಕೆ, ಇದ್ರ ಅರ್ಥ ಇದೆ, ಇದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಸೊ ಫಸ್ಟ್ ಗಿವನ್ ಬರ್ದ್ಬೋಣ. ಏನೇನು ಗಿವನ್ ಇದೆ. ಓಕೆ, ಸೊ ಗಿವನ್ ಏನು, ಫಿಗರ್ ಪ್ರಕಾರ ನೋಡಿದ್ರೆ ಏನಿದು, ABC ಇಸ್ ಎ ಟ್ರಯಾಂಗಲ್. ಕರೆಕ್ಟಾ? ಮೊದಲೊಂದು ಟ್ರಯಾಂಗಲ್ ತಗೊಂಡಿದ್ವಿ. ಸೊ ABC ಇಸ್ ಎ ಟ್ರಯಾಂಗಲ್ ಇನ್ ವಿಚ್ ಓಕೆ, ಈ ಟ್ರಯಾಂಗಲ್ ಅಲ್ಲಿ ಏನು, DE ಅನ್ನೋದು ಪ್ಯಾರಲಲ್ ಯಾವ್ದಕ್ಕೆ ಡ್ರಾ ಮಾಡಿದೀವಿ ನಾವು, BC. ಇನ್ ವಿಚ್ DE ಈಸ್ ಪ್ಯಾರಲಲ್ ಟು BC. ಪ್ಯಾರಲಲ್ ಅಂದ್ರೆ ಎರಡು ಲೈನ್ ಹಾಕ್ಬಿಡಿ ಈ ರೀತಿ. ಸೊ DE ಅನ್ನೋದು ಪ್ಯಾರಲಲ್ ಸ್ಟೇಟ್ಮೆಂಟ್ ಪ್ರಕಾರ. ಓಕೆ, ವಿಚ್, ಓಕೆ, ಇನ್ ವಿಚ್ ಆಯ್ತಲ್ಲ, ಇಟ್ ಕಟ್ಸ್ ಅಥವಾ ಇಂಟರ್ಸೆಕ್ಟ್ಸ್ ಓಕೆ AB ಅಟ್, ಎಲ್ಲಿ ನೋಡಿ, ಇವಾಗ ನೀವೇ ನೋಡಿ, DE ಪ್ಯಾರಲಲ್ ಟು BC ಮಾಡಿದಾಗ ಡಿ ಈ ಸೈಡ್ ಅಲ್ಲಿ ಎಲ್ ಟಚ್ ಆಗ್ತಾ ಇದೆ, DL ಅಥವಾ ಇಂಟರ್ಸೆಕ್ಟ್, ಟಚ್ ಏನಾದ್ರು ಯೂಸ್ ಮಾಡಿ, ಕಟ್ಸ್. ಓಕೆ, ಅಂದ್ರೆ ಈ ಪಾಯಿಂಟ್ ಅಲ್ಲಿ ಈ ಲೈನ್ ಮೇಲೆ ಈ ಪಾಯಿಂಟ್ ಟಚ್ ಆಗ್ತಾ ಇದೆ, ಅಂದ್ರೆ ಅಟ್ ಡಿ ಅಂಡ್. ಓಕೆ, ನೆಕ್ಸ್ಟ್ ಒನ್ ಯಾವುದು, AC ಈ ಸೈಡ್ ಅಲ್ಲಿ. ಓಕೆ, AC ಸೈಡ್ ಮೇಲೆ ಎಲ್ ಟಚ್ ಆಗ್ತದೆ, AC ಅಟ್ E. ಸಿಂಪಲ್. ಸ್ಟೇಟ್ಮೆಂಟ್ ಎಲ್ಲ ಆಟ, ಸ್ಟೇಟ್ಮೆಂಟ್ ತಿಳ್ಕೊಳ್ಳಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದ್ರ ಅರ್ಥ ಆದ್ರೆ ಫಿಗರ್ ಬರಿಬಹುದು, ಫಿಗರ್ ಅರ್ಥ ಮಾಡ್ಕೊಂಡ್ರೆ ಗಿವನ್ ಬರೀಬಹುದು, ಗಿವನ್. ಓಕೆ, ನೆಕ್ಸ್ಟ್ ಟು ಪ್ರೂಫ್ ಬರೀಬಹುದು, ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಕನ್ಸ್ಟ್ರಕ್ಷನ್.
ಸೊ ಕನ್ಸ್ಟ್ರಕ್ಷನ್ ನೋಡಿ, ಕನ್ಸ್ಟ್ರಕ್ಷನ್ ಯಾಕಂದ್ರೆ ಇವಾಗ ಪ್ರೂವ್ ಮಾಡ್ಬೇಕಂದ್ರೆ ನಾವ್ ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಏನಾದ್ರೂ ಒಂದು ಕನ್ಸ್ಟ್ರಕ್ಷನ್ ಮಾಡ್ಲೇಬೇಕಿಲ್ಲ ಪ್ರೂವ್ ಮಾಡಕ್ ಆಗಲ್ಲ. ಸೊ ಕನ್ಸ್ಟ್ರಕ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಸಿಂಪಲ್ ಆಗಿ ಇಲ್ಲಿ ಜಾಯಿನ್ ಇದನ್ನ ನಾವು ಜಾಯಿನಿಂಗ್ ಮಾಡ್ತಾ ಇದೀವಿ. ಜಾಯಿನ್ ಬಿಇ ಇದನ್ನ ಬಿಇ ಮತ್ತೆ ಸಿ ಡಿ ನ ಜಾಯಿನ್ ಮಾಡ್ತಾ ಇದೀವಿ. ಯಾಕೆ ಮಾಡ್ತಾ ಇದೀವಿ ನೆಕ್ಸ್ಟ್ ಗೊತ್ತಾಗುತ್ತೆ. ಓಕೆ, ಏನ್ ಮಾಡ್ತಾ ಇದೀವಿ, ಜಾಯಿನ್ ಬಿಇ ಅಂಡ್ ಸಿ ಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕನ್ಸ್ಟ್ರಕ್ಷನ್ ಇದೆ. ಏನಂದ್ರೆ ಅದು ಈ ಲೈನ್ ಮೇಲೆ, ಅದು ಎ ಬಿ ಲೈನ್ ಮೇಲೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ಬೇಕು ನಾವು. ಇವಾಗ ನೋಡಿ, ಪರ್ಪೆಂಡಿಕ್ಯುಲರ್ ಅಂದ್ರೆ ಏನಿಲ್ಲ, ಪರ್ಪೆಂಡಿಕ್ಯುಲರ್ ಅಂದ್ರೆ ಏನಪ್ಪಾ, ಇವಾಗ ಯಾವ್ದೋ ಒಂದು ಲೈನ್ ಇದೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋದಂದ್ರೆ ಏನು, 90 ಡಿಗ್ರಿ ಡ್ರಾ ಮಾಡ್ತೀವಿ ಎಕ್ಸಾಕ್ಟ್. ಒಂದ್ ಲೈನ್ ಮೇಲೆ ಇನ್ನೊಂದು ಲೈನ್ ನ ನಿಲ್ಲಿಸ್ತೀವಿ. ಅದೇ ರೀತಿ ಇವಾಗ ಎ ಬಿ ಲೈನ್ ಇದೆಯಪ್ಪ, ಎ ಬಿ ಲೈನ್ ಮೇಲೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಅಂದ್ರೆ ಏನರ್ಥ, ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ತೀವಿ. ಕರೆಕ್ಟಾ? ಸೊ ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಯಾಕಂತ ಲಾಜಿಕ್ ನೋಡಿ. ಒಂದು ಟ್ರಯಾಂಗಲ್ ಅಂದ್ರೆ ಇಲ್ಲಿಂದ ವರ್ಟೆಕ್ಸ್, ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ಲೈನ್ ಯಾವತ್ತಿದು. ಅದಕ್ಕೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಅರ್ಥ ಆಗ್ತಾ ಇದೆಯಾ? ಇದು ಬೇಸ್, ಆ ರೀತಿ ಆ ಸೈಡ್ ಇಂದ ನೋಡಿದ್ರೆ ಬೇಸ್ ಇದು. ಸೊ ಇದು ಇಲ್ಲೊಂದು 90 ಡಿಗ್ರಿ ಹಾಕಿ. ಓಕೆ, ನೇಮ್ ಕೊಡಿ ಏನಾದ್ರು. ನಾನಿಲ್ಲಿ ಎನ್ ಅಂತ ಕೊಡ್ಕೋತೀನಿ ಅಥವಾ ಎಂ ಅಂತ ಕೊಡ್ತೀನಿ, ಏನಾದ್ರು ಎಂ ಅಂತ ಕೊಡೋಣ. ಓಕೆ, ನೆಕ್ಸ್ಟ್ ಈ ಸೈಡ್ ಇಂದ ಅದೇ ರೀತಿ. ಓಕೆ, ಸೊ ಇಲ್ಲಿ 90 ಡಿಗ್ರಿ ಹಾಕಿ. ಇದು ಎಂ ಅಂದ್ರೆ ನಾನು ಎನ್ ಅಂತ ಕೊಡ್ತೀನಿ. ಓಕೆ, ಇದು ಈ ಲೈನ್ ಯಾವ್ದು ಪರ್ಪೆಂಡಿಕ್ಯುಲರ್, ಎ ಗೆ. ಇವಾಗ ಅದನ್ನ ಇಂಗ್ಲಿಷ್ ಅಲ್ಲಿ ಬರೀ ಏನು, ಏನ್ ಡ್ರಾ ಮಾಡಿದ್ವಿ, ಇ ಎಂ ಅನ್ನೋದೇನು, ಪರ್ಪೆಂಡಿಕ್ಯುಲರ್ ಅಂತ ಈ ರೀತಿ ಬರಿತೀವಿ, ಒಂದ್ ಲೈನ್ ಮೇಲೆ ಇನ್ನೊಂದು ಲೈನ್. ಸೊ ಇ ಎಂ ಪರ್ಪೆಂಡಿಕ್ಯುಲರ್ ಟು ಯಾವ್ದಕ್ಕೆ, ಎ ಬಿ. ಅಂಡ್ ನೆಕ್ಸ್ಟ್ ಯಾವ್ದು ಮಾಡಿದ್ವಿ, ಡಿ ಎನ್. ಈ ಸೈಡ್ ಒಂದು ಮಾಡಿದ್ವಿ, ನೆಕ್ಸ್ಟ್ ಈ ಸೈಡ್ ಒಂದು ಮಾಡಿದ್ವಿ. ಯಾವುದು, ಡಿ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಯಾವ್ದಕ್ಕೆ, ಎ ಸಿ. ಅರ್ಥ ಆಯ್ತಾ? ಸ್ಟೇಟ್ಮೆಂಟ್ ಅರ್ಥ ಆಯ್ತು, ಫಿಗರ್ ಅರ್ಥ ಆಯ್ತು. ಗಿವನ್, ಟು ಪ್ರೂವ್, ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಇವಾಗ ಏನು ನಮ್ದು, ಪ್ರೂಫ್. ಓಕೆ, ಸೊ ಪ್ರೂಫ್ ತುಂಬಾನೇ ಸಿಂಪಲ್ ಆಗಿದೆ. 3 ಸ್ಟೆಪ್ಸ್ ಅಲ್ಲಿ ಪ್ರೂಫ್ ಮುಗಿಸಬಹುದು, ಇಷ್ಟೆಲ್ಲ ಅರ್ಥ ಆಗಿದ್ರೆ. ಓಕೆ, ಸೊ ಯಾವತ್ತಿದ್ರು ಪ್ರೂಫ್ ಮಾಡೋಕ್ಕಿಂತ ಮುಂಚೆ ನಾವು ಒಂದ್ಸಲಿ ನೋಡ್ಕೋಬೇಕು ಏನ್ ಪ್ರೂವ್ ಮಾಡ್ಬೇಕಂತ. ಕರೆಕ್ಟಾ? ಏನ್ ಪ್ರೂವ್ ಮಾಡ್ಬೇಕಂತ ಗೊತ್ತಾದ್ರೆ ನಮ್ಗೆ ಟಾಸ್ಕ್ ಈಸಿ ಆಗುತ್ತೆ, ಯಾವ ರೀತಿ ಪ್ರೂವ್ ಮಾಡ್ಬೇಕಂತ ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ಟು ಪ್ರೂವ್ ಅಲ್ಲಿ ನಮ್ಗೆ ಏನಿದೆ, ಇದನ್ನ ಇದಕ್ಕೆ ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಫಸ್ಟ್ ನೋಡಿ, ಎ ಡಿ ಮತ್ತೆ ಡಿ ಬಿ ಬೇಕು ನಮ್ಗೆ. ಇವಾಗ ಫಿಗರ್ ಅಲ್ಲಿ ನಾವು ನೋಡ್ಬೇಕು, ಎ ಡಿ ನಮ್ಗೆ ಎಲ್ಲಿದೆ, ಡಿ ಬಿ ಎಲ್ಲಿದೆ, ಎ ಡಿ ಎಲ್ಲಿದೆ ಫಿಗರ್ ಅಲ್ಲಿ. ಇವಾಗ ಎ ಡಿ ಎಲ್ಲಿದೆ ನಮ್ಗೆ, ಇಲ್ಲಿದೆ. ಕರೆಕ್ಟಾ? ಇಲ್ಲಿ ನಮ್ಗೆ ಎ ಡಿ ಇದೆ, ಇಲ್ಲಿ ಎ ಡಿ ಇದೆ. ಓಕೆ, ಡಿ ಬಿ ಎಲ್ಲಿದೆ, ಇಲ್ಲಿ ಕೆಳಗಡೆ ಇದೆ. ಓಕೆ, ಅಂದ್ರೆ ಏನರ್ಥ, ನಾವ್ ಯಾವ್ದೋ ಒಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ಬೇಕು, ಅದ್ರದ್ದು ಏರಿಯಾ ಮಾಡ್ಬೇಕು. ಸೊ ನಾವೇನ್ ತಗೋತಾ ಇದೀವಿ, ಕನ್ಸಿಡರ್ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಯಾವ ಟ್ರಯಾಂಗಲ್, ಇವಾಗ ನಮ್ಗೆ ಎ ಡಿ ಬೇಕಂದ್ರೆ ಏನರ್ಥ, ನಾವು ಈ ಟ್ರಯಾಂಗಲ್ ತಗೋತೀವಿ. ಓಕೆ, ದಿಸ್ ಟ್ರಯಾಂಗಲ್. ಸೊ ಎ ಡಿ ಇ. ಸೊ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್. ಡಿವೈಡೆಡ್ ಬೈ ಯಾಕೆ ತಗೋತಾ ಇದೀನಿ, ಯಾಕಂದ್ರೆ ಇಲ್ಲಿ ಡಿವೈಡೆಡ್ ಬೈ ಇದೆ. ಕರೆಕ್ಟಾ? ಎ ಡಿ ಬೇಕಿತ್ತು, ಅದಕ್ಕೆ ಎ ಡಿ ತಗೊಂಡೆ. ನೆಕ್ಸ್ಟ್ ಡಿವೈಡೆಡ್ ಬೈ ಹಾಕಿದ್ದೀನಿ. ಡಿ ಬಿ ಬೇಕು, ಡಿ ಬಿ. ಇವಾಗ ಡಿ ಬಿ ಎಲ್ಲಿದೆ, ಡಿ ಬಿ ಇಲ್ಲಿದೆ. ಸೊ ಯಾವ ಟ್ರಯಾಂಗಲ್ ತಗೋಬಹುದು ನಾನು, ಈ ಡಿ ಬಿ ಇ, ಈ ಟ್ರಯಾಂಗಲ್ ತಗೋಬಹುದು ನಾನು. ಇಲ್ಲಿ 2 ಟ್ರಯಾಂಗಲ್ ಇದೆ, ಇದೊಂದು. ಸೊ ಇದನ್ನ ತಗೊಂತೀನಿ. ಸೊ ಬಿ ಇ ಡಿ ಹೆಂಗಾದ್ರೂ ಬರೀಬಹುದು, ಡಿ ಇ ಬಿ ಅಥವಾ ಬಿ ಡಿ ಇ. ಸೊ ನಾವು ಹಿಂಗ್ ಬರೆಯೋಣ, ಬಿ ಇ ಡಿ. ಸೊ ಟ್ರಯಾಂಗಲ್ ಬಿ ಇ ಡಿ. ಇವಾಗ ಏರಿಯಾ ತಗೊಂಡಿದೀವಿ. ಸೊ ಏರಿಯಾ ಫಾರ್ಮುಲಾ ಏನು, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ನಮಗ್ ಗೊತ್ತಿದೆ. ಏನದು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಬಂದು ನಮ್ಮ ಟ್ರಯಾಂಗಲ್ ಯಾವ್ದ್ರ ಮೇಲೆ ನಿಂತಿದೆ, ಹೈಟ್ ಅಂದ್ರೆ ಇದಪ್ಪ, ಮೇಲಿಂದ ಹಿಂಗ್ ಡ್ರಾ ಮಾಡಿರ್ತೀವಿ ಪರ್ಪೆಂಡಿಕ್ಯುಲರ್. ಇವಾಗ ನೋಡೋಣ ಎಲ್ಲೆಲ್ಲಿ ಏನೇನಿದೆ. ಇವಾಗ ಫಿಗರ್ ನ ಅಬ್ಸರ್ವ್ ಮಾಡಿ. ಫಿಗರ್ ಅರ್ಥ ಆದ್ರೆ ನಿಮ್ಗೆ ಎಂಟೈರ್ಲಿ ಕಾನ್ಸೆಪ್ಟ್ ಅರ್ಥ ಆಗ್ಬಿಡುತ್ತೆ. ಎ ಡಿ ಇ ಎಲ್ಲಿದೆ, ಇಲ್ಲಿದೆ ಟ್ರಯಾಂಗಲ್ ಎ ಡಿ ಇ. ಓಕೆ, ಸೊ ಎ ಡಿ ಇ ಟ್ರಯಾಂಗಲ್ ಮೇಲೆ ಇವಾಗೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ನೋಡಿ.
ಓಕೆ, ಫಿಗರ್ ನ ಲೆಫ್ಟ್ ಸೈಡ್ ಇಂದ ಹಿಂಗ್ ನೋಡಿ, ಎಡಿ ಎಲ್ಲಿದೆ, ಎಡಿ ಇಲ್ಲಿದೆ, ಇದೇನಾಯ್ತು ನಮ್ಮ ಬೇಸ್ ಲೆಫ್ಟ್ ಸೈಡ್ ಇಂದ. ಸೊ ಹಾಫ್ ಇಂಟು ಬೇಸ್ ಏನು ಎಡಿ ಇಂಟು ಹೈಟ್ ಏನಾಗುತ್ತೆ, ಹೈಟ್ ಯಾವತ್ತಿದ್ದು ಏನು ಹೇಳಿದೆ ನಾನು, ಬೇಸ್ ಮೇಲೆ ಇರುತ್ತೆ. ಸೊ ಬೇಸ್ ಮೇಲೆ ಹೈಟ್ ಯಾವ್ದು ಡ್ರಾ ಮಾಡಿರೋದು ನಾವು, ಇ ಎಂ. ಅರ್ಥ ಆಗ್ತಾ ಇದೆಯಾ, ಬೇಸ್ ಮೇಲೆ ಹೈಟ್ ಇ ಎಂ ಡಿವೈಡೆಡ್ ಬೈ ಸೇಮ್ ಅದೇ ಲಾಜಿಕ್ ಹಾಫ್ ಇಂಟು, ಇವಾಗ ಬಿ ಡಿ ನೋಡೋಣ, ಬಿ ಇ ಡಿ. ಸೊ ಈ ಟ್ರಯಾಂಗಲ್ ಅನ್ನು ನೋಡಿದ್ರೆ ಬೇಸ್ ಯಾವುದು, ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ಡಿ ಬಿ, ಡಿ ಬಿ. ಹೈಟ್ ನೋಡಿ, ಇವಾಗ ಇದಕ್ಕೆ ಹೈಟ್ ಹೆಂಗ್ ಡ್ರಾ ಮಾಡೋದು, ಇಲ್ಲಿ ಯಾವ್ದು ಹೈಟ್ ಇಲ್ವಲ್ಲಪ್ಪ, ಹೆಂಗೆ ಆ ತರ ನೋಡಿ. ಇವಾಗ ಇದ್ರದ್ದು ಬಂದು ಈ ಲೈನ್ ಮೇಲೆ ನಾವು ಪರ್ಪೆಂಡಿಕ್ಯುಲರ್ ಏನ್ ಡ್ರಾ ಮಾಡಿರೋದು, ಇ ಎಂ ಎ. ಅಂದ್ರೆ ಅರ್ಥ ಏನು, ಯಾವ್ದೋ ಒಂದು ಟ್ರಯಾಂಗಲ್ದು ಓಕೆ ನಾವೇನಾದ್ರೂ ಹೈಟ್ ನ ಡ್ರಾ ಮಾಡಿದ್ರೆ ಆ ಲೈನ್ ಮೇಲೆ ನೋಡಿ ನೀವೇ ಇ ಎಂ ಎ ಆಗುತ್ತೆ. ಇವಾಗ ಯಾವ ರೀತಿ ಅರ್ಥ ಮಾಡ್ಕೋತೀರಾ ಅಂದ್ರೆ, ಇದು ಒಂಥರ ಅಪ್ಟ್ಯೂಸ್, ಓಕೆ ಒಂಥರ ಅಪ್ಟ್ಯೂಸ್ ಟ್ರಯಾಂಗಲ್ ಪ್ರಾಪರ್ಟಿ ಇದು. ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಓದಿರ್ತೀವಿ, 7th 8th ಅಲ್ಲಿ ಓದಿರ್ತೀವಿ. ಓಕೆ, ಯಾವ್ದೋ ಒಂದು ಅಪ್ಟ್ಯೂಸ್ ಟ್ರಯಾಂಗಲ್ ಈ ರೀತಿ ತಗೊಂಡ್ರೆ ನಾವು ಏನಿದೆ ಇಲ್ಲಿ ನೋಡಿ. ಓಕೆ ಓಕೆ, ಈ ರೀತಿ ಒಂದು ಟ್ರಯಾಂಗಲ್ ಇದ್ರೆ ಓಕೆ, ಸೊ ಇದರ ಹೈಟ್ ಬಂದು ನಮ್ಗೆ ಯಾವತ್ತಿದ್ರು ಇಲ್ಲಿ ಈ ರೀತಿ ಬರುತ್ತೆ, ಸ್ಟ್ರೈಟ್ ಆಗಿ ಹೊರಗಡೆ ಬರುತ್ತೆ. ಓಕೆ, ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತಾ ಇದೀವಿ, ಇಲ್ಲೆಲ್ಲೂ ನಾನು ಪರ್ಪೆಂಡಿಕ್ಯುಲರ್ ಮಾಡಕ್ಕಾಗಲ್ಲ, ಪರ್ಪೆಂಡಿಕ್ಯುಲರ್ ಇಲ್ಲಿ ಮಾಡಿದ್ರು ಇದು ಆಚೆ ಇಲ್ಲಿ ಬರುತ್ತೆ. ಅರ್ಥ ಆಗ್ತಾ ಇದೆ, ಯಾವತ್ತಿದ್ರು ಟ್ರಯಾಂಗಲ್ ಇಂದ ಆಚೆ ಬರುತ್ತೆ. ಸೊ ಅದನ್ನ ಅಷ್ಟೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾವ್ ಏನ್ ಬರ್ದಿರ್ತೀವಿ ಮೇಲೆ ಅದನ್ನೇ ಬರ್ದ್ಬಿಡಿ. ಎಷ್ಟು ಗ್ಯಾಪ್ ಇಟ್ಕೋಬೋದಾ ನೀವು. ಓಕೆ, ಆಮೇಲೆ ಏನ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡಿ, ಏನೇನಾಗುತ್ತೆ, ಹಾಫ್ ಆಫ್ ಕ್ಯಾನ್ಸಲ್, ಇ ಎಂ ಕ್ಯಾನ್ಸಲ್, ಉಳ್ದಿದ್ದೇನು ಎ ಡಿ ಬೈ ಡಿ ಬಿ ಸಿಕ್ತಾ. ಫಸ್ಟ್ ಪಾರ್ಟ್ ಸಿಕ್ತಾ ನಮ್ಗೆ, ಫಸ್ಟ್ ಪಾರ್ಟ್ ಏನಿತ್ತು, ಎ ಡಿ ಬೈ ಡಿ ಬಿ ಸಿಕ್ತು. ಸೊ ಲೆಟ್ ಇಟ್ ಬಿ ದಿಸ್ ಒನ್ ಆಸ್ 1. ಓಕೆ, ಸೊ now consider ಸೇಮ್ ಲಾಜಿಕ್, ಏರಿಯಾ ಆಫ್ ಟ್ರಯಾಂಗಲ್. ಇವಾಗ ನಮ್ಗೆ ಏನ್ ಬೇಕಾಗಿದೆ, ಇದು ಬೇಕು. ಇವಾಗ ಎಇ ಟ್ರಯಾಂಗಲ್, ಇವಾಗ ಎಇ ಎಲ್ಲಿದೆ, ಇಲ್ಲಿದೆ, ಕರೆಕ್ಟಾ. ಸೊ ಇದೇನ್ ಬೇಕಾಗುತ್ತೆ ನಮ್ಗೆ, ಎ ಇ ಡಿ ಅಂದ್ರೆ ಮೇಲ್ಗಡೆ ಇರೋ ಟ್ರಯಾಂಗಲ್ ತಗೋಬೇಕು ಸೇಮ್. ಸೊ ಟ್ರಯಾಂಗಲ್ ಅಗೇನ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್. ಇವಾಗ ನಮ್ಗೆ ನೆಕ್ಸ್ಟ್ ಏನ್ ಬೇಕಾಗಿರೋದು, ಇ ಸಿ. ಇವಾಗ ಇ ಸಿ ಎಲ್ಲಿದೆ, ಇ ಸಿ ಇಲ್ಲಿದೆ, ದಿಸ್ ಒನ್. ಸೊ ಇ ಸಿ ಅಂದ್ರೆ ಯಾವ ಟ್ರಯಾಂಗಲ್ ತಗೋಬೇಕು, ಡಿ ಇ ಸಿ ಅಥವಾ ಸಿಇ ಡಿ, ಈ ಟ್ರಯಾಂಗಲ್ ತಗೋತೀವಿ, ಸಿಇ ಡಿ. ಸೊ ಸಿಇ ಡಿ, ಸಿಇ ಡಿ. ಸೊ ಅಗೇನ್ ಸೇಮ್ ಲಾಜಿಕ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಈ ಸೈಡ್ ಇವಾಗ ನಾವೇನ್ ನೋಡಬೇಕು, ರೈಟ್ ಹ್ಯಾಂಡ್ ಸೈಡ್ ಇದೆ ನೋಡಿ, ರೈಟ್ ಹ್ಯಾಂಡ್ ಸೈಡ್ ತಿರ್ಸ್ಕೊಬಿಡಿ ಫಿಗರ್ ನ. ಇವಾಗ ಈ ಟ್ರಯಾಂಗಲ್ ಅಲ್ಲಿ ಬೇಸ್ ಯಾವುದು, ಎಇ. ಹೈಟ್ ಯಾವ್ದಾಗುತ್ತೆ, ಹೈಟ್ ನೋಡಿ, ಬೇಸ್ ಮೇಲೆ ಹೈಟ್ ಯಾವುದು, ಹೈಟ್ ಬಂದು ಡಿ ಎನ್, ಡಿ ಎನ್. ಸೊ ಡಿ ಎನ್ ವಿಲ್ ಬಿ ಅವರ್ ಹೈಟ್. ಸೊ ಹಾಫ್ ಇಂಟು ಸಿಇ ಡಿ. ಇವಾಗ ಸಿಇ ಡಿ ಟ್ರಯಾಂಗಲ್ ನೋಡಿ, ಸಿಇ ಡಿ. ಸೊ ಸಿಇ ಡಿ ಟ್ರಯಾಂಗಲ್ ಮೇಲೆ ರೈಟ್ ಹ್ಯಾಂಡ್ ಸೈಡ್ ಇದೆ ನೋಡಿದ್ರೆ ಬೇಸ್ ಯಾವುದು, ಇ ಸಿ. ಕರೆಕ್ಟ್, ಅರ್ಥ ಆಗ್ತಾ ಇದೆಯಾ, ಇ ಸಿ ಬೇಸ್. ಹೈಟ್ ಯಾವುದು, ಈ ಲೈನ್ ಮೇಲೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರೋದು ನಾವು ಡಿ ಎನ್ ಎ, ಅಂದ್ರೆ ಇದೇ ಹೈಟ್ ಆಗುತ್ತೆ, ಅಂದ್ರೆ ಮೇಲ್ಗಡೆ ಇರೋದೇ ಬರಿತೀವಿ. ಇವಾಗ ಹಾಫ್ ಆಫ್ ಕ್ಯಾನ್ಸಲ್, ಡಿ ಎನ್ ಕ್ಯಾನ್ಸಲ್, ಉಳಿದಿದ್ದೇನು ಎ ಇ ಬೈ ಇ ಸಿ. ಲೆಟ್ ಇಟ್ ಬಿ 2. ಇದನ್ನ 2 ಅಂತ ಇಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ನಾನು ನಿಮ್ಗೆ ಏನ್ ಬರೀತಾ ಇದೀನೋ ಓಕೆ, ಅದು ನೀವು ಎಕ್ಸಾಮ್ಸ್ ಅಲ್ಲಿ ತುಂಬಾ ಮಕ್ಕಳು ಬರೆಯೋದಿಲ್ಲ ಅದು. ಓಕೆ, ಸೊ ಏನಂದ್ರೆ ಅದು ನೋಡಿ, ಫಸ್ಟ್ ಟಾಪಿಕ್ ಅರ್ಥ ಮಾಡ್ಕೊಂಡು ಏನಂತ ಅದು ಕಾನ್ಸೆಪ್ಟ್ ನೋಡಿ. ಯಾವತ್ತಿದ್ರು ಏನಾದ್ರು ಎರಡು ಲೈನ್ ಪ್ಯಾರಲಲ್ ಇದ್ರೆ, ಓಕೆ, ಎರಡು ಲೈನ್ ಪ್ಯಾರಲಲ್ ಇದ್ರೆ ಅದ್ರ ಮಧ್ಯೆ ನಾವೇನಾದ್ರು ಎಷ್ಟೇ ಟ್ರಯಾಂಗಲ್ಸ್ ನ ಡ್ರಾ ಮಾಡಿದ್ರೆ, ಓಕೆ ಸಪೋಸ್ ತಗೊಳ್ಳಿ, ನಾನು ಈ ರೀತಿ ಒಂದು ಟ್ರಯಾಂಗಲ್ ಡ್ರಾ ಮಾಡ್ತೀನಿ. ಓಕೆ, ಈ ರೀತಿ ಒಂದು ಟ್ರಯಾಂಗಲ್ ಡ್ರಾ ಮಾಡಿದೆ, ಅಥವಾ ಇಲ್ಲಿಂದ ಒಂದು ಟ್ರಯಾಂಗಲ್ ಹಿಂಗ್ ಡ್ರಾ ಮಾಡ್ತೀನಿ. ಈ ರೀತಿ ಡ್ರಾ ಮಾಡ್ತೀನಿ ಅಂದ್ರೆ ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ ಗಳನ್ನ ಡ್ರಾ ಮಾಡ್ತಾ ಇದೀನೋ ಅದ್ರದ್ದು ಏರಿಯಾ ಎಲ್ಲ ಏನಾಗಿರುತ್ತೆ, ಏರಿಯಾ ವಿಲ್ ಬಿ ಸೇಮ್, ಏರಿಯಾ ಸೇಮ್ ಆಗಿರುತ್ತೆ ಎಲ್ಲ ಟ್ರಯಾಂಗಲ್, ಅಂದ್ರೆ ಏರಿಯಾಸ್ ಎಲ್ಲ ಈಕ್ವಲ್ ಆಗಿರುತ್ತೆ. ಪ್ಯಾರಲ್ ಲೈನ್ಸ್ ಮಧ್ಯೆ ಸೇಮ್ ಬೇಸ್ ಮೇಲೆ ಇರಬೇಕು, ಸೇಮ್ ಬೇಸ್ ಮೇಲೆ ನೋಡಿ, ಈ ಟ್ರಯಾಂಗಲ್ ಸೇಮ್ ಬೇಸ್, ಈ ಟ್ರಯಾಂಗಲ್ ಸೇಮ್ ಬೇಸ್, ಪ್ಯಾರಲ್ ಲೈನ್ಸ್ ಮಧ್ಯ ಇದೆ. ಸೊ ಈ ಕಾನ್ಸೆಪ್ಟ್ ನ ಇಲ್ಲಿ ಯೂಸ್ ಮಾಡಬಹುದು ನಾವು. ಯಾವ ರೀತಿ ನೋಡಿ, ಇಲ್ಲೇನಿದೆ, ಇಲ್ಲೊಂದು ಪ್ಯಾರಲಲ್ ಲೈನ್ ಇದೆ. ಓಕೆ, ದಿಸ್ ಟೂ ಆರ್ ಪ್ಯಾರಲಲ್ ಲೈನ್ಸ್. ಓಕೆ,
ಬೇಸ್ ಯಾವುದು ಡಿಇ. ಸೊ ಡಿಇ ಬೇಸ್ ಮೇಲೆ ಎಷ್ಟು ಟ್ರಯಾಂಗಲ್ಸ್ ಇದೆ ನೋಡಿ, ಡಿಇ ಬೇಸ್ ಇಟ್ಕೊಳ್ಳಿ, ಇಲ್ಲೊಂದು ಟ್ರಯಾಂಗಲ್ ಇದೆ ಡಿಇ, ಡಿಇ ಬಿ ಅಂದ್ರೆ ಬಿಇ ಡಿ. ಓಕೆ, ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಬಿಇ ಡಿ ಇಸ್ ಈಕ್ವಲ್ ಟು, ಇದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ, ಬಿಡಿ ಇನ್ನೊಂದು ಬೇಸ್ ಡಿಇನೇ ಹಿಡ್ಕೊಂಡು ಯಾವ್ದಿದೆ ಇದಪ್ಪ ಸಿಇಡಿ, ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಸಿಇಡಿ. ಇದೆರಡು ಈಕ್ವಲ್ ಏರಿಯಾಸ್, ಇದೆರಡು ಈಕ್ವಲ್ ಏರಿಯಾಸ್ ಆಯ್ತು. ಯಾಕೆ, ರೀಸನ್ ಬರಿಬೇಕು ನಾವು, ಯಾಕಂದ್ರೆ ಟ್ರಯಾಂಗಲ್, ಓಕೆ ಇಲ್ಲಿ ಬರ್ದ್ಬೋಣ ರೀಸನ್, ಟ್ರಯಾಂಗಲ್ ಯಾವುದು ಬಿಇಡಿ ಅಂಡ್ ಟ್ರಯಾಂಗಲ್ ಸಿಇಡಿ, ಓಕೆ, ಆರ್ ಆನ್ ದಿ ಸೇಮ್ ಬೇಸ್. ಪ್ರಾಪರ್ಟಿ ಪ್ರಕಾರ ನೋಡಿದ್ರೆ ಎರಡು ಸೇಮ್ ಬೇಸ್ ಮೇಲಿದೆ. ಓಕೆ, ಸೇಮ್ ಬೇಸ್ ಡಿಇ. ಓಕೆ, ಅಂಡ್ ಇನ್ನೊಂದು ಲಾಜಿಕ್ ಏನು, ಅಂಡ್ ಪ್ಯಾರಲಲ್ ಲೈನ್ಸ್. ಓಕೆ, and in between parallel lines, and between parallel lines ಯಾವುದು ಡಿಇ ಅಂಡ್ ಬಿಸಿ. ಅಥವಾ ನಿಮ್ಗೆ ಏನಾದ್ರು ಸ್ಟೇಟ್ಮೆಂಟ್ ಬರೆಯಕ್ ಆಗ್ತಾ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬರ್ದ್ಬಿಡಿ, ಬಿಡಿ ಅಂಡ್ ಸಿಡಿ ಆರ್ ಆನ್ ಸೇಮ್ ಬೇಸ್ ಅಂಡ್, ಅಥವಾ ಇಷ್ಟೆಲ್ಲ ಬರೆಯಕ್ಕಾಗಿಲ್ಲ ಅಂದ್ರೆ ಸೇಮ್ ಬೇಸ್, ಇಷ್ಟೆಲ್ಲ ಬರೆಯಕ್ ಆಗ್ತಾ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಡಿಇ ಪ್ಯಾರಲಲ್ ಟು ಬಿಸಿ. ಓಕೆ, ಇದು ರೀಸನ್ ಬಿಕಾಸ್. ಬಿಕಾಸ್ ಅಂತ ಸಿಂಬಲ್ ಹಾಕೋಣ. ಸೊ ನೆಕ್ಸ್ಟ್ ಇಲ್ಲೂ ಅಷ್ಟೇ ನಾವೇನೋ ಒಂದು ರೂಲ್ ಯೂಸ್ ಮಾಡಿದೀವಿ. ಓಕೆ, ಇಲ್ಲಿ ಹೆಂಗ್ ಬರ್ದಿ, ಓಕೆ ಇದು ಇಲ್ಲೂ ಅಷ್ಟೇ ಪ್ರೂಫ್ ಅಲ್ಲಿ ನಾವ್ ಯಾವ್ದಾದ್ರು ರೀಸನ್ಸ್ ಬರೀಬೇಕು ಹೆಂಗ್ ಬರ್ದ್ರಿ ಅಂತ. ಇಲ್ಲಿ ಏನ್ ಯೂಸ್ ಮಾಡಿದೀವಿ, ಯೂಸಿಂಗ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡಿದೀವಿ, ಇಲ್ಲಿ ಈ ಕಾನ್ಸೆಪ್ಟ್ ಯೂಸ್ ಮಾಡಿದೀವಿ. ಓಕೆ, ಸೊ ಲೆಟ್ ಇಟ್ ಬಿ ದಿಸ್ ಒನ್ ಆಸ್ 3. ಇವಾಗ ನೋಡಿ ಲಾಸ್ಟ್ ಸ್ಟೆಪ್, ಸಿಂಪಲ್ ಸ್ಟೆಪ್ ಕನ್ಕ್ಲೂಡ್ ಮಾಡೋಣ. ಫ್ರಮ್ 1, 2 and 3, okay, we can say that ಏನಂತ ಹೇಳ್ಬೋದು, ಏನ್ ಪ್ರೂವ್ ಮಾಡ್ಬೇಕು ಅದನ್ನ ಬರ್ದ್ಬಿಡಿ. AD by DB equal to EE by EC. ಓಕೆ, ಹೆಂಗೆ ಅಂತ ನಾನು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೆನ್ಸ್ ಪ್ರೂವ್ಡ್. ಹೆಂಗಾಯ್ತು, ಸಿಂಪಲ್ ಲಾಜಿಕ್ ನೋಡಿ. ಇವಾಗ ಇಲ್ಲೇನಿತ್ತು, ADE by BED. ಓಕೆ, ಸೊ ಇಲ್ಲೇನಿದೆ ಟ್ರಯಾಂಗಲ್ ADE by CED. ನಾವೇನ್ ತಗೊಂಡಿದ್ದೀನಿ, BED ಮತ್ತೆ CD ಈಕ್ವಲ್, ಅಂದ್ರೆ ಎಲ್ಲೆಲ್ಲಿ BED ಇದೆ ಅಲ್ಲೆಲ್ಲ ನಾನು ಏನ್ ಬರೀಬಹುದು, CD ಬರೀಬಹುದು. ಅಂದ್ರೆ ಎಲ್ಲೆಲ್ಲಿ BED ಇದೆ CED. ಸೊ ಇಲ್ಲಿ BED ಇದೆ, ನಾನು ಏನ್ ಬರೀತೀನಿ, ಸಪೋಸ್ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು BD ಬದಲು CD ಬರ್ದ್ಬಿಟ್ಟೆ. ಓಕೆ, ಅಂದ್ರೆ ADE by CED ಆಯ್ತು. ಓಕೆ, ಇಲ್ಲೇನಿದೆ, ಇಲ್ಲೂ ಅಷ್ಟೇ ADE by CED ಇದೆ, ಅಂದ್ರೆ ಇದೆರಡು ಈಕ್ವಲ್ ಆಯ್ತು. ಕರೆಕ್ಟಾ, BED ಜಾಗದಲ್ಲಿ ನಾನು CD ಬರ್ದಾಯ್ತು, ಇದು CD ಆಯ್ತು, ಇದು CD, ಎರಡು ಸೇಮ್ ಆಗೋಯ್ತು. ಅಂದ್ರೆ ಎರಡು ಸೇಮ್ ಅಂದ್ರೆ ಏನರ್ಥ, ಇದೆರಡು ಸೇಮ್ ಆಯ್ತು. ಸೊ AD by DB is equal to A by EC. ಅರ್ಥ ಆಗ್ತದೆ. ಅದಕ್ಕೆ ಫ್ರಮ್ 1, 2 and 3 we can conclude that this equal to this. So hence proved. ಮುಗೀತು. ಸೊ ಅರ್ಥ ಆಗ್ತಾ ಇದೆಯಾ. ಸೊ 5 ಮಾರ್ಕ್ಸ್ ಕೇಳ್ತಾ ಇದಾರೆ. ಈ ಸ್ಟೇಟ್ಮೆಂಟ್ ನ ಕೆಲವು ಜನ ಬರೆಯಲ್ಲ ಇದನ್ನ, ಸೊ ನೀವು ಬರೀಬೇಕಿದೆ. ಸೊ ಅಷ್ಟೇ, ಮುಗೀತು. ಸೊ ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಥಿಯರಮ್ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ತುಂಬಾ ಸ್ಟೂಡೆಂಟ್ ಅಥವಾ ತುಂಬಾ ಮಕ್ಕಳಿಗೆ ಇದನ್ನ ಶೇರ್ ಮಾಡಿ, ಅವ್ರಿಗೆ ಅರ್ಥ ಆಗ್ಲಿ. ಥ್ಯಾಂಕ್ ಯು.